ANM ನ್ಯೂಸ್ಗೆ ಸ್ವಾಗತ. ಎಲ್ಲ ಸಾರ್ವಜನಿಕರಿಗೂ ಕೂಡ ಬೈಕ್ ಸವಾರರಿಗೆ ಹೆಲ್ಮೆಟನ್ನು ನಾವು ಕಡ್ಡಾಯ ಮಾಡಿದ್ವಿ. ಪೊಲೀಸ್ ಇಲಾಖೆ ವತಿಯಿಂದ ಕಡ್ಡಾಯ ಮಾಡಲಾಗಿದೆ. ನೋಡಿ, ಹೆಲ್ಮೆಟನ್ನು ಧರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನಾನು ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ, ನಮ್ಮ ಮೊಬೈಲ್ಗಳಿಗೆ ನಾವು ಸೇಫ್ಟಿಯಾಗಿರಲಿ ಅಂತ ಸ್ಕ್ರೀನ್ ಗಾರ್ಡ್ ಹಾಕ್ಕೊಂಡು, ಅಂಥದ್ರಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂಥದ್ದು ನಮ್ಮ ತಲೆ. ಪ್ರಯಾಣ ಮಾಡಬೇಕಾದ್ರೆ ಆಯತಪ್ಪಿ ಏನಾದರೂ ರಸ್ತೆ ಮೇಲೆ ಬಿತ್ತು ಅಂದರೆ ನಮ್ಮ ತಲೆ ಒಡೆದೋಗುತ್ತೆ. ಬ್ರೈನಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಅನ್ರಿಪೇರಬಲ್, ಪ್ರಾಣನೇ ಕಳ್ಕೊಂಬಿಡುತ್ತೆ. ಏಕೆಂದರೆ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವಲಂಬನೆ ಆಗಿರುತ್ತೆ. ಆ ವ್ಯಕ್ತಿಗೆ ಏನಾದರೂ ಅಪಘಾತ ಆಗಿ ಮರಣ ಹೊಂದಿದ್ರೆ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಫರ್ ಆಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ರಿ, ಸುರಕ್ಷಿತವಾಗಿ ಪ್ರಯಾಣ ಮಾಡಿರಿ. ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರ್ತಕ್ಕಂಥ ಏನು ಕ್ರಮ ಇದೆ ಅದೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀನಿ. ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ರಿ, ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇವಾಗ ಆಡಳಿತಾಧಿಕಾರಿಯಾಗಿ ಕೂಡ, ಅಂದರೆ ಚಿಂತಾಮಣಿ ನಗರಸಭೆಗೆ ಇವತ್ತು ಆಡಳಿತಾಧಿಕಾರಿಯಾಗಿ ನಾವೇ ಇರೋದರಿಂದ ನಗರದಲ್ಲಿರ್ತಕ್ಕಂಥ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕೂಡ ಟ್ರಾಫಿಕ್ ರೂಲ್ಸನ್ನು ನೀವು ಪಾಲನೆ ಮಾಡಬೇಕು. ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ. ಜಾರಿ ಮಾಡಿರೋದ್ರಿಂದ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಪ್ರಾಣವನ್ನು ಸಂರಕ್ಷಿಸಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ.